ಸೀಸನ್ 18 IPL ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪಾಲಿಗೆ ಸಿಕ್ಕಾಪಟ್ಟೆ ಸ್ಪೆಷಲ್ ಆಗಿ ಕಾಣ್ತಾ ಇದೆ. 18ರ ನಂಟು ಹೊತ್ತು ತರುತ್ತಾ ಖುಷಿಯ ಗಂಟು ಅನ್ನೋ ಹಾಗೆ ಈ ಸಲ ಕಪ್ ನಮ್ದೇ ಅಂತ ಹೇಳೋ ಟೈಮ್ ಬಂದೇ ಬಿಡಬಹುದು. ಆಡಿರುವಂಥ 2 ಮ್ಯಾಚ್ಗಳಲ್ಲೇ ಆಟಗಾರರು ಮತ್ತು ಫ್ಯಾನ್ಸ್ ಕಣ್ಣಲ್ಲಿ ಆ ಕಾನ್ಫಿಡೆನ್ಸ್ ಕಾಣಿಸ್ತಾ ಇದೆ. ಈ ಬಾರಿಯ ಟೂರ್ನಿ ಆರಂಭದಲ್ಲೇ ಬೆಂಗಳೂರಿಗೆ ಏನೆಲ್ಲ ಸರ್ಪ್ರೈಸ್ ಎಲಿಮಿನೇಟ್ಸ್ ಅನ್ನ ಕೊಟ್ಟಿದೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಪ್ರತಿ ಸಲ IPL ಟೂರ್ನಿ ಆರಂಭಕ್ಕೂ ಮುನ್ನ ಈ ಸಲ ಕಪ್ ನಮ್ದೇ ಅನ್ನೋ ಚಾಂಟಿಂಗ್ ಜೋರಾಗಿರ್ತಾ ಇತ್ತು. ಹಾಗೆ ಆರಂಭದಲ್ಲಿ 1-2 ಮ್ಯಾಚ್ ಮುಗಿದು RCB ಸೋತಾಗ ಈ ಮ್ಯಾಚ್ ದೇವರಿಗೆ, ಈ ಮ್ಯಾಚ್ ಫ್ಯಾನ್ಸ್ಗೆ ಅಂತ ಅಭಿಮಾನಿಗಳು ತಮ್ಮನ್ನ ತಾವೇ ಸಮಾಧಾನ ಮಾಡಿಕೊಳ್ತಿದ್ರು. ಬಟ್ ಈ ಸಲ ಹಂಗಲ್ಲ. ಬ್ಯಾಕ್ ಟು ಬ್ಯಾಕ್ ಧಮಾಕ. KKR ವಿರುದ್ಧದ ಗೆಲುವನ್ನ ಸಂಭ್ರಮಿಸ್ತಾ ಇರುವಂತ ಹೊತ್ತಲ್ಲೇ CSK ವಿರುದ್ಧ ಬೆಂಗಳೂರು ಹುಡುಗರು ಗೆದ್ದು ಬೀಗಿದ್ದಾರೆ. ಆಡಿರುವಂತ 2 ಮ್ಯಾಚ್ಗಳಲ್ಲೇ ಕಪ್ ಕೊಡಿಸುವಂತ ಭರವಸೆ ಮೂಡಿಸಿದ್ದಾರೆ. ಹಳೆ ಸೋಲಿನ ಲೆಕ್ಕಾಚಾರಗಳನ್ನೆಲ್ಲ ಚುಕ್ತಾ ಮಾಡ್ತಿದ್ದಾರೆ. ಈ ಸೀಸನ್ ಬೆಂಗಳೂರು ಪಾಲಿಗೆ ತುಂಬಾನೇ ವಿಶೇಷ ಅನಿಸ್ತಾ ಇದೆ. ಅದಕ್ಕೆ ಕಾರಣಗಳು ಕೂಡ ಇವೆ. ಉದ್ಘಾಟನಾ ಪಂದ್ಯದಲ್ಲೇ KKR ವಿರುದ್ಧ ಭರ್ಜರಿ ಗೆಲುವು. 2025ರ IPLನ ಉದ್ಘಾಟನಾ ಪಂದ್ಯದಲ್ಲಿ ರಜತ್ ಪಾಟಿದಾರ್ ಬಳಗ ಇನ್ನೂ 22 ಎಸೆತಗಳಿರುವಾಗಲೇ ಹಾಲಿ ಚಾಂಪಿಯನ್ ವಿರುದ್ಧ 7 ವಿಕೆಟ್ಗಳಿಂದ ಗೆದ್ದು ಬೀಗಿತ್ತು. ಈ ಗೆಲುವಿನ ಮೂಲಕ RCB 18 ವರ್ಷಗಳ ಹಿಂದಿನ ಸೋಲಿನ ಸೇಡು ತೀರಿಸಿಕೊಂಡಿತ್ತು. 2008ರ ಉದ್ಘಾಟನಾ ಪಂದ್ಯದಲ್ಲಿ KKR ವಿರುದ್ಧ ಬೆಂಗಳೂರು ಟೀಮ್ ಸೋಲನ್ನ ಕಂಡಿತ್ತು. ಇದೀಗ 18 ವರ್ಷಗಳ ಬಳಿಕ ತಿರುಗೇಟು ಕೊಟ್ಟಿದೆ. ಹಾಗೆ ಕಳೆದ 2 ವರ್ಷಗಳಿಂದ KKR ವಿರುದ್ಧ RCB ಗೆದ್ದೇ ಇರಲಿಲ್ಲ. ಆಡಿದ 4 ಪಂದ್ಯಗಳಲ್ಲೂ ಕೂಡ ಸೋಲನ್ನ ಕಂಡಿತ್ತು. ಆದರೆ ಈ ವರ್ಷ ಮೊದಲ ಪಂದ್ಯದಲ್ಲೇ ಚಾಂಪಿಯನ್ ತಂಡವನ್ನ ಅವರದ್ದೇ ನೆಲದಲ್ಲಿ ಬಗ್ಗು ಬಡಿದಿದ್ದಾರೆ. CSK ವಿರುದ್ಧವೂ ಬೊಂಬಾಟ್ ಪರ್ಫಾರ್ಮೆನ್ಸ್. ಇನ್ನು ಶುಕ್ರವಾರ ರಾತ್ರಿ ಚೆನ್ನೈ ಕಿಂಗ್ಸ್ ತಂಡಕ್ಕೂ ಕೂಡ ಅಂಥದ್ದೇ ಏಟು ಕೊಟ್ಟಿದ್ದಾರೆ. ಚಪಾಕ್ನಲ್ಲಿ ನಾವೇ ಕಿಂಗ್ ಅಂತ ಮೆರೀತಾ ಇದ್ದಂತ CSK ಫ್ಯಾನ್ಸ್ ಮತ್ತು ಪ್ಲೇಯರ್ಸ್ನ ಬೆಂಡೆತ್ತಿದ್ದಾರೆ. ಬರೋಬ್ಬರಿ 6155 ದಿನಗಳ ನಂತರ ಚೆನ್ನೈನಲ್ಲಿ ಗೆದ್ದು ತಮ್ಮ ಪವರ್ ಅನ್ನ ತೋರಿಸಿದ್ದಾರೆ. ಬರೋಬ್ಬರಿ 17 ವರ್ಷಗಳಿಂದ ಅಂದ್ರೆ 6155 ದಿನಗಳಿಂದ CSK ತಂಡವನ್ನ ಅವರ ತವರು ನೆಲದಲ್ಲಿ ಸೋಲಿಸೋಕೆ ಹೆಣಗಾಡ್ತಾ ಇದ್ದಂತ RCB ಈ ಪಂದ್ಯದಲ್ಲಿ ಏಕಪಕ್ಷೀಯವಾಗಿ ಗೆದ್ದುಕೊಳ್ತು. ಈ ಮೂಲಕ ತಮ್ಮ ಬಹು ವರ್ಷಗಳ ಬರವನ್ನ ನೀಗಿಸಿಕೊಂಡ್ರು. ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ RCB 196 ರನ್ ಕಲೆ ಹಾಕಿದ್ರೆ ಈ ಗುರಿ ಬೆನ್ನಟ್ಟಿದಂತ CSK 146 ರನ್ ಗಳಿಸಲಷ್ಟೇ ಸಾಧ್ಯವಾಯಿತು. ಈ ಮೂಲಕ 50 ರನ್ಗಳ ಅಂತರದಲ್ಲಿ ಬೆಂಗಳೂರು ಟೀಮ್ ಗೆಲುವನ್ನ ಸಾಧಿಸಿತು. ಇನ್ನು 17 ವರ್ಷಗಳ ಇತಿಹಾಸದಲ್ಲಿ ಬೆಂಗಳೂರು ಟೀಮ್ ಚೆನ್ನೈ ವಿರುದ್ಧ ಬ್ಯಾಕ್ ಟು ಬ್ಯಾಕ್ 2 ಪಂದ್ಯಗಳನ್ನ ಗೆದ್ದಿದ್ದ ಇತಿಹಾಸನೇ ಇರಲಿಲ್ಲ. ಬಟ್ ಈ ಸಲ ಅದನ್ನು ಕೂಡ ಸಾಧಿಸಿ ತೋರಿಸಿದ್ರು. RCB ಬೌಲಿಂಗ್ ಮತ್ತು ಬ್ಯಾಟಿಂಗ್ ಸೂಪರ್. 2025ರ ಸೀಸನ್ನಲ್ಲಿ ಬೆಂಗಳೂರು ಟೀಮ್ ಇಷ್ಟೊಂದು ಪವರ್ಫುಲ್ ಆಗಿ ಕಾಣ್ತಾ ಇರೋದಕ್ಕೆ ಕಾರಣನೇ ತಂಡದಲ್ಲಿರುವಂತಹ ಟಾಪ್ ಕ್ವಾಲಿಟಿ ಪ್ಲೇಯರ್ಸ್. ಮೊದಲೆಲ್ಲ ಟಾಪ್ 5 ಆರ್ಡರ್ ಬ್ಯಾಟರ್ಸ್ ಔಟ್ ಆದ್ರೆ ಆ ನಂತರ ಸ್ಕೋರೇ ಬರ್ತಾ ಇರಲಿಲ್ಲ. ದಿನೇಶ್ ಕಾರ್ತಿಕರನ್ನ ಬಿಟ್ರೆ ಉಳಿದವರೆಲ್ಲ ಲೆಕ್ಕಕ್ಕೆ ಇರ್ತಾ ಇರಲಿಲ್ಲ. ಬಟ್ ಈ ಸಲ ಒಬ್ರಿಗಿಂತ ಒಬ್ರು ಸೂಪರ್ ಆಗಿದ್ದಾರೆ. ಟಾಪ್ 8ರವರೆಗೂ ಕೂಡ ಬ್ಯಾಟಿಂಗ್ ಆರ್ಡರ್ ಸಾಲಿಡ್ ಆಗಿದೆ. ಫಿಲ್ ಸಾಟ್ರಿಂದ ಹಿಡಿದು ಟಿಮ್ ಡೇವಿಡ್ ವರೆಗೂ ಕೂಡ ಎಲ್ಲರೂ ಪವರ್ ಹಿಟ್ಟರ್ಗಳೇ. ಸೊ ಒಬ್ರು ಹೋದ್ರೂ ಕೂಡ ಇನ್ನೊಬ್ರು ಬಂದು ಅದನ್ನ ಪ್ಯಾಚಪ್ ಮಾಡ್ಕೊಳ್ತಾರೆ. ಫಸ್ಟ್ ಮ್ಯಾಚ್ ಅಲ್ಲಿ ನಿರಾಸೆ ಮೂಡಿಸಿದಂತ ದೇವದತ್ ಪಡಿಕ್ಕಲ್ 2ನೇ ಮ್ಯಾಚ್ನಲ್ಲಿ ಭರವಸೆ ಮೂಡಿಸಿದ್ದಾರೆ. ಕೊಹ್ಲಿ, ರಜತ್ ಪಾಟಿದಾರ್, ಜಿತೇಶ್ ಶರ್ಮಾ, ಲಿಯಾಮ್ ಲಿವಿಂಗ್ಸ್ಟೋನ್ ಸಾಲಿಡ್ ಫಾರ್ಮ್ ನಲ್ಲಿದ್ದಾರೆ. ಸೊ ಬ್ಯಾಟಿಂಗ್ ಬಗ್ಗೆ ಅಂತೂ ಪ್ರಶ್ನೆ ಮಾಡಂಗೇ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ಬೌಲಿಂಗ್ ಎಕ್ಸ್ಟ್ರಾರ್ಡಿನರಿ ಅಂದ್ರೂ ಕೂಡ ತಪ್ಪಾಗಲ್ಲ. ಮೊದಲೆಲ್ಲ ಓಪನಿಂಗ್ ಹಾಗೆ ಡೆತ್ ಓವರ್ಗಳಲ್ಲಿ ಯಾರನ್ನ ಆಡಿಸೋದು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಈ ಸಲ ಭುವನೇಶ್ವರ್ ಕುಮಾರ್, ಜೋಸ್ ಹ್ಯಾಜಲ್ವುಡ್ ಅಂತ ಬೆಸ್ಟ್ ಪಿಕ್ ಎನಿಸಿಕೊಳ್ತಿದ್ದಾರೆ. ಇನ್ನು ಕೃನಾಲ್ ಪಾಂಡ್ಯ ಕೂಡ ಗೇಮ್ ಚೇಂಜಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ. 2 ಪಂದ್ಯಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಗೊತ್ತಾಗ್ತಿದೆ ನಮ್ಮ ಬೌಲಿಂಗ್ ಸ್ಕ್ವಾಡ್ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದು. ಆಡಿರುವಂತ 2 ಪಂದ್ಯಗಳಲ್ಲೂ ವಿಕ್ಟರಿ. ಟೇಬಲ್ನಲ್ಲಿ ಟಾಪರ್ಸ್. ಬ್ಯಾಟಿಂಗು ಬೌಲಿಂಗ್ ಅಂತೂ ಸೂಪರ್. ಇನ್ನೇನು ಬೇಕು RCB ಫ್ಯಾನ್ಸ್ಗೆ ಸೆಲೆಬ್ರೇಟ್ ಮಾಡೋಕೆ. ಕ್ರಿಕೆಟ್ ಎಕ್ಸ್ಪರ್ಟ್ಸ್, ಮಾಜಿ ಕ್ರಿಕೆಟರ್ಸ್ ಕೂಡ ಈ ಸಲ ಬೆಂಗಳೂರು ಟೀಮ್ ತುಂಬಾ ಸ್ಪೆಷಲ್ ಅಂತಿದ್ದಾರೆ. ಸೊ 18ನೇ ಸೀಸನ್ ನಮ್ಮ ಕೊಹ್ಲಿ ಜೆರ್ಸಿ ನಂಬರ್ ಕೂಡ 18 ಆಗಿದ್ದು ಕಪ್ ಗೆದ್ರೆ ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ. ಸೊ ನಿಮಗೂ ಕೂಡ ಈ ಸಲ ಬೆಂಗಳೂರು ಟೀಮ್ ಸೂಪರ್ ಅನಿಸಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.